ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶ್ರಾವಣಿ. ಮೊದಲಿಗೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ರೌಡಿ ಗ್ಯಾಂಗ್ ಅಟ್ಟಹಾಸ, ಡ್ಯಾನ್ಸ್ ಸೀನು ಗ್ಯಾಂಗ್ ಅಟ್ಯಾಕ್. ರಕ್ಷಣೆ ಕೋರಿ ಬಂದ ಗಾಯಾಳುಗೆ ಭದ್ರತೆ ನೀಡದೆ ಪೊಲೀಸ್ ನಿರ್ಲಕ್ಷ್ಯ. ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ವಾತಾವರಣ ಕೆಟ್ಟಿದೆ. ಕೋಲಾರದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸ್ಫಟಿಕ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿ. ಸ್ನೇಹಿತನ ಮದುವೆ ಮುಗಿಸಿ ಹಿಂತಿರುಗುತ್ತಿದ್ದಾಗ ಆಟೋ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ. ಗುಡಿಬಂಡೆ ಬಳಿ ಭೀಕರ ಅಪಘಾತ, ಇಬ್ಬರಿಗೆ ಗಂಭೀರ ಗಾಯ. ಗುಡಿಬಂಡೆಯಲ್ಲಿ ಸ್ಥಾಪನೆಯಾಗದ ಸರ್ಕಾರಿ ಸಾರಿಗೆ ಬಸ್ ಘಟಕ. ಆಗಸ್ಟ್ 25ರಂದು ಗುಡಿಬಂಡೆ ತಾಲೂಕು ಬಂದ್ಗೆ ಸಾರಿಗೆ ಘಟಕ ಸ್ಥಾಪನಾ ಹೋರಾಟ ಸಮಿತಿ ಕರೆ. ವಾರ್ತೆಗಳ ವಿವರ. ಚಿಕ್ಕಬಳ್ಳಾಪುರ ನಗರದಲ್ಲಿ ಇತ್ತೀಚೆಗೆ ರೌಡಿ ಗ್ಯಾಂಗ್ಗಳ ಬೀದಿ ಜಗಳ ಹೆಚ್ಚಾಗ್ತಿದೆ. ಭಗತ್ ಸಿಂಗ್ ನಗರದಲ್ಲಿ ಬೈಕ್ ಸವಾರ ಕಾರು ಸವಾರ ಮಧ್ಯೆ ನಡೆದ ಲಾಂಗ್ ಫೈಟ್ ಇನ್ನೂ ಹಸಿರಾಗಿರುವಾಗಲೇ ಇಂದು ಎಂಜಿ ರಸ್ತೆಯಲ್ಲಿ ಅದೇ ಮಾದರಿ ಬೀದಿ ಜಗಳ ನಡೆದಿದೆ. ಅದು ಒಂದೇ ಪಕ್ಷದ ಮುಖಂಡರುಗಳ ಮಧ್ಯೆ ನಡೆದ ಗ್ಯಾಂಗ್ ಅಟ್ಯಾಕ್ನಲ್ಲಿ ಒಬ್ಬ ಮುಖಂಡ ಗ್ಯಾಂಗ್ನಿಂದ ತಪ್ಪಿಸಿಕೊಳ್ಳಲು ಪೊಲೀಸ್ ಠಾಣೆಗೆ ಓಡೋಡಿ ಹೋಗಿ ಆಶ್ರಯ ಪಡೆದು ಆಸ್ಪತ್ರೆಗೆ ಸೇರಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇತ್ತೀಚೆಗೆ ರೌಡಿಗಳ ಅಟ್ಟಹಾಸ ಹೆಚ್ಚಿದೆ. ಎಲ್ಲೆಂದರಲ್ಲೇ ಒಡೆದಾಟ ಬಡಿದಾಟ ಶುರುವಾಗಿದೆ. ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುತ್ತಿರುವ ದೂರುಗಳ ಸಂಖ್ಯೆಯೂ ಹೆಚ್ಚಾಗ್ತಿದೆ. ನಿನ್ನೆ ರಾತ್ರಿ ಒಂದೇ ಪಕ್ಷದ ಮುಖಂಡರುಗಳ ಮಧ್ಯೆ ಬೀದಿ ಜಗಳ ನಡೆದಿದೆ. ಕಾಂಗ್ರೆಸ್ ಪಕ್ಷದ ಶಾಸಕ ಪ್ರದೀಪೇಶ್ವರ್ ಬೆಂಬಲಿಗ ಡ್ಯಾನ್ಸ್ ಸೀನು ಗುಂಪು ಕಟ್ಟಿಕೊಂಡು ಅವರದೇ ಪಕ್ಷದ ಮುಖಂಡ ಅಲ್ಲು ಅನಿಲ್ ಎನ್ನುವವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 3 ದಿನಗಳ ಹಿಂದೆ ಕೆಎಸ್ಆರ್ಟಿಸಿ ಗ್ಯಾರೇಜ್ ರಸ್ತೆಯಲ್ಲಿ ಒಂದು ಇದೇ ಮಾದರಿ ಜಗಳ ನಡೆದು ಬೈಕ್ ಮತ್ತು ಕಾರು ಚಾಲಕನ ಮಧ್ಯೆ ನಡೆದ ಒಡೆದಾಟದಲ್ಲಿ ತಲೆಗೆ ತೀವ್ರ ಪೆಟ್ಟಾಗಿ ರಕ್ತಸ್ರಾವದಲ್ಲೇ ಬಡಿದಾಡಿಕೊಂಡಿದ್ದ ಜಗಳದಲ್ಲೂ ಯುವ ಕಾಂಗ್ರೆಸ್ ಮುಖಂಡ ಇದ್ದ ಎನ್ನುವ ಘಟನೆ ಹಸಿರಾಗಿರುವಾಗಲೇ ಇಂದು ಈ ಘಟನೆ ನಡೆದಿದೆ. ಅಲ್ಲು ಅನಿಲ್ ಎಂಬುವವರು ಮಾಜಿ ಸಚಿವ ಎಂಸಿ ಸುಧಾಕರ್ ಬೆಂಬಲಿಗರ ತಂಡದವರು ಎನಿಸಿಕೊಂಡಿದ್ದು, ಈ ಎರಡೂ ಗುಂಪುಗಳ ಮಧ್ಯೆ ಆಗಾಗ ಬೆದರಿಕೆ ಹಾಕಿಕೊಳ್ಳುವುದು ನಡೆದಿತ್ತು ಎನ್ನಲಾಗಿದ್ದು, ನಿನ್ನೆ ರಾತ್ರಿ ಎಂಜಿ ಚಿಕನ್ ಅಂಗಡಿ ಬಳಿ ಅಲ್ಲು ಅನಿಲ್ ಇರುವುದು ಖಚಿತಪಡಿಸಿಕೊಂಡ ಡ್ಯಾನ್ಸ್ ಸೀನಾ ತಂಡ ಅಟ್ಯಾಕ್ ಮಾಡಿತ್ತು. ಅವರಿಂದ ತಪ್ಪಿಸಿಕೊಂಡು ಟೌನ್ ಪೊಲೀಸ್ ಠಾಣೆಗೆ ಓಡೋಡಿ ಹೋಗಿ ರಕ್ಷಣೆ ಪಡೆದ ಅಲ್ಲು ಅನಿಲ್ ಆನಂತರ ಸರ್ಕಾರಿ ಜಿಲ್ಲಾಸ್ಪತ್ರೆಗೆ ಧಾವಿಸಿ ಚಿಕಿತ್ಸೆ ಪಡೆಯುತ್ತಿದ್ದ ಮಾಹಿತಿ ಎಂಸಿ ಸುಧಾಕರ್ಗೂ ತಿಳಿದು ಅವರು ಪೊಲೀಸರಿಗೆ ಕರೆ ಮಾಡಿ ಎಫ್ಐಆರ್ ದಾಖಲಿಸುವಂತೆ ಸೂಚಿಸಿದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಬಂದ ಪೊಲೀಸರು ಆತನಿಂದ ಹೇಳಿಕೆ ಪಡೆದು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ನಮ್ಮ ಚಿಕನ್ ಅಂಗಡಿ, ನಾನು ಎನಿ ಟೈಮು ಅಲ್ಲೇ ಇರ್ತೀನಿ. ನಮ್ಮ ಅಣ್ಣ ಅಂಗಡಿ ಹತ್ರ ನಾನು ಮನೆಗೆ ಹೋಗಬೇಕು, ಇನ್ನೇನು 8 ಗಂಟೆಯಲ್ಲಿ ನಿಂತ್ಕೊಂಡು ಒಬ್ಬನೇ ಫೋನಲ್ಲಿ ಮಾತಾಡ್ಕೊಂಡಿದ್ದೆ. ಅಲ್ಲಿ ನಾನು ಬಿಗಡೆ ಹತ್ರ ಹೋದ್ರೆ ಅಲ್ಲೂ ಫಾಲೋ ಮಾಡಿದ್ದಾರೆ. ಆಮೇಲೆ ಅಲ್ಲಿಂದ ಬಂದರೆ ಹುಡುಗರು ಕಳಿಸಿ ಮಾರ್ಕೆಟ್ ಹತ್ರನೂ ಫಾಲೋ ಮಾಡ್ಕೊಂಬಂದು ಡ್ಯಾನ್ಸಿನ ಏಕಾಏಕಿ ಬಂದು ಇಲ್ಲೆಲ್ಲ ಹೊಡೆದ. ಆಮೇಲೆ ಚಾಕು ತೆಗೆದು ಈಗ ಆಮೇಲೆ ನಾನು ತಪ್ಪಿಸ್ಕೊಂಡು ಸ್ಟೇಷನ್ ಗಂಟ ಓಡ್ ಬಂದಿದ್ದಾರೆ. ರೋಡಲ್ಲಿ ಸ್ಟೇಷನ್ ಗಂಟ ಓಡ್ ಬಂದಿದ್ದಾರೆ. ಅದು ಏನೋ ಗೊತ್ತಿಲ್ಲ, ಹಳೆ ದ್ವೇಷ ಅಂತ ಇಟ್ಕೊಂಡು ನನ್ನ 3 ತಿಂಗಳ ಹಿಂದೆನೂ ನನ್ನ ಅಟ್ಯಾಕ್ ಮಾಡಿದ್ದಾನೆ. ನನ್ನ ಈ ಹಳೆ ದ್ವೇಷ ಇಟ್ಟುಕೊಂಡು ಅಟ್ಯಾಕ್ ಮಾಡೋದು, ಒಬ್ಬನೇ ಹೋರಾಡ್ತಾ ಇದ್ರೆ ಹಿಂದೆ ಹುಡುಗರು ಕಳಿಸೋದು, ಆ ಥರ ಎಲ್ಲ ಮಾಡ್ದೆ. ತಿರುಗಿ ಇವತ್ತು ಲಾಸ್ಟು ನಾನು ಎಂಸುಗಾಕರ್ ಫಾಲೋವರ್ಸು, ಅಕ್ಷರಮ್ಮ ಫಾಲೋವರ್ಸ್ ಅಂತ ಹೇಳ್ಬಿಟ್ಟು ಪ್ರದೀಪ್ ಫಾಲೋವರ್ಸ್ ಎಲ್ಲ ನನ್ನ ಪ್ಲಾನ್ ಮಾಡಿಕೊಂಡು ಇವತ್ತು ಬಂದು 10 ಜನ ನನ್ನ ಅಟ್ಯಾಕ್ ಮಾಡಿದ್ದಾರೆ. ನಾನು ಸ್ಟೇಷನ್ ಗಂಟ ಓಡ್ ಬಂದಿದ್ದ ತಕ್ಷಣ ಹಿಂದೆ ಪಡ್ಕೊಂಡ್ರವನಿ ಅಂತ ತೆಲಗಲ್ಲಿ ಹಿಡ್ಕೊಳಕ್ಕೆ ಬಂದು ನಾನು ಸ್ಟೇಷನ್ ಒಳಗಡೆ ಓಡೋದೆ. ನಿನ್ನೆ ಕೂಡ ಹೋಗಿದ್ದೀನಿ, ಹಿಂಗೆಲ್ಲ ಕೆಟ್ಟದಾಗ ಮಾತಾಡಿದ್ದಾನೆ ಅಂದ್ಬಿಟ್ಟು ನಿನ್ನೆ ಕಂಪ್ಲೇಂಟ್ ಕೊಡು, ಆಯಿತು ಬಿಟ್ಬಿಡೋಣ ಬಿಡು ಇಲ್ಲಿಗೆ ಅಂದ್ಬಿಟ್ಟು ಇವತ್ತು ಬಂದು ಚಾಕು ತಗೊಂಡ್ಬಂದು ಹೊಡೆಯೋದು ಬಂದಿದ್ದೇನೆ. ಎಂಜಿ ರಸ್ತೆಯಲ್ಲಿ ಅಟ್ಯಾಕ್ ಮಾಡಿದ ಗ್ಯಾಂಗ್ನಿಂದ ತಪ್ಪಿಸಿಕೊಂಡು ಪೊಲೀಸ್ ಠಾಣೆಗೆ ಹೋದ ವ್ಯಕ್ತಿಗೆ ಕನಿಷ್ಠ ರಕ್ಷಣೆ ನೀಡದೆ ಅವರೊಟ್ಟಿಗೆ ಒಬ್ಬರಾದ್ರೂ ಆಸ್ಪತ್ರೆಗೆ ಹೋಗದೆ ಒಬ್ಬನನ್ನೇ ಎಂಎಲ್ಸಿ ಮಾಡಿಸಿಕೊಂಡು ಬರುವಂತೆ ಕಳಿಸಿದ್ದಾರೆ. ಆಗ ಆ ಗ್ಯಾಂಗ್ ಮತ್ತೆ ಅಟ್ಯಾಕ್ ಮಾಡಿ ಸಾಯಿಸಿದ್ರೆ ಏನು ಗತಿ? ರಕ್ಷಣೆ ಕೋರಿ ಪೊಲೀಸರ ಬಳಿ ಹೋದವನಿಗೆ ಪೊಲೀಸರು ಹೀಗೆ ನಡೆಸಿಕೊಂಡಿದ್ದಕ್ಕೆ ಸಾರ್ವಜನಿಕರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.
ರಾಜ್ಯ ಒಕ್ಕಲಿಗರ ಸಂಘದ ವಾತಾವರಣ ಬಹಳ ಕೆಟ್ಟಿದೆ. ಸಂಘಕ್ಕೆ ಮರ್ಯಾದೆ ತರುವಂತಹ ಕೆಲಸಗಳು ನಡೆಯುತ್ತಿಲ್ಲ. ಈಗಲಾದರೂ ಎಚ್ಚೆತ್ತುಕೊಂಡು ಸಮಾಜದ ಗೌರವ ಉಳಿಸುವ ಕೆಲಸ ಮಾಡಿ ಎಂದು ಸ್ಫಟಿಕ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿ ರಾಜ್ಯ ಒಕ್ಕಲಿಗರ ಸಂಘದ ಕಾರ್ಯವೈಖರಿ ವಿರುದ್ಧ ತೀಕ್ಷ್ಣವಾಗಿ ಅಸಮಾಧಾನ ವ್ಯಕ್ತಪಡಿಸಿದರು. ಕೋಲಾರದಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ಸಾಧಕರ ಸನ್ಮಾನ ಕಾರ್ಯಕ್ರಮದಲ್ಲಿ ಸ್ಫಟಿಕ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿ ಭಾಗವಹಿಸಿ ಮಾತನಾಡಿ, ಸಂಘದ ಆಡಳಿತ, ರಾಜಕೀಯ ವಾತಾವರಣ ಹಾಗೂ ಸಮಾಜದ ಅಭಿವೃದ್ಧಿಗೆ ಹಣ ಬಳಕೆಯಾಗುತ್ತಿರುವ ರೀತಿಯ ಬಗ್ಗೆ ನೇರವಾಗಿ ಪ್ರಶ್ನೆಗಳನ್ನು ಎತ್ತಿದರು. ಒಕ್ಕಲಿಗರ ಸಂಘ ಒಂದು ವೈದ್ಯಕೀಯ ಕಾಲೇಜು, ಒಂದು ಇಂಜಿನಿಯರಿಂಗ್ ಕಾಲೇಜು ಮಾಡಿದ್ದನ್ನು ಬಿಟ್ಟರೆ ಇನ್ನೇನು ಮಾಡಿದೆ? ಅದೇ ದುಡ್ಡನ್ನು ಖರ್ಚು ಮಾಡುತ್ತಿದ್ದಾರೆ. ಪ್ರಭಾಕರ್ ಕೋರೆ, ಶಾಮನೂರು ಶಿವಶಂಕರಪ್ಪ ಅವರು ಎಷ್ಟೊಂದು ವಿದ್ಯಾಸಂಸ್ಥೆಗಳನ್ನು ಕಟ್ಟಿದ್ದಾರೆ. ಆ ರೀತಿಯ ಕೆಲಸವನ್ನು ನಮ್ಮ ಸಂಘ ಏಕೆ ಮಾಡಬಾರದು ಎಂದು ಪ್ರಶ್ನಿಸಿದರು. ಒಕ್ಕಲಿಗರ ಸಂಘ ಯಾರಿಗಾಗಿ ಇದೆ ಎಂದು ಪ್ರಶ್ನಿಸಿದ ಸ್ವಾಮೀಜಿ, ಸಂಘವು ಸಮಾಜ ಸೇವೆಯ ಕೇಂದ್ರವಾಗಬೇಕೇ ಹೊರತು ರಾಜಕೀಯದ ಅಖಾಡವಾಗಬಾರದು. ಒಕ್ಕಲಿಗ ಸಮುದಾಯ ಬಹಳ ದೊಡ್ಡದು. ಅದರ ಗೌರವವನ್ನು ಉಳಿಸುವ ಜವಾಬ್ದಾರಿ ಎಲ್ಲರ ಮೇಲಿದೆ. ಸಂಘದೊಳಗಿನ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಮಾಜದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಎಂದು ಸಲಹೆ ನೀಡಿದರು. ಕೃಷ್ಣಾರೆಡ್ಡಿಯವರ ಲೆಕ್ಕ ಚೆನ್ನಾಗಿದೆ. ಆಶ್ಚರ್ಯ ಇದಾಗಬಾರ್ದು. ನೀವು ಒಂದು ದೊಡ್ಡ ಸಮುದಾಯದ ಹಿನ್ನೆಲೆಯಿಂದ ಬಂದಂಥ ಸಂಘದ ರೂವಾರಿಗಳು, ನೀವು ಸಮಾಜಕ್ಕೆ ಮತ್ತು ಸಂಘಕ್ಕೆ ಮರ್ಯಾದೆ ತರುವಂಥ ಕೆಲಸಗಳನ್ನು, ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಹಾಕ್ಕೊಳ್ಬೇಕಾಗಿತ್ತು. ಆ ಕೆಲಸ ಮಾಡಲಿಲ್ಲ. ಇನ್ನು ಮುಂದಾದರೂ ಕೂಡ ಮಾಡುವಂಥದ್ದಾಗಲಿ. ಕೋಲಾರ ಜಿಲ್ಲೆಯಿಂದ ಒಕ್ಕಲಿಗ ಸಮುದಾಯದ 5 ಯುವಕರು ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರುವುದು ಉತ್ತಮ ಸಾಧನೆ. ಇಂತಹ ಪ್ರತಿಭೆಗಳನ್ನು ಬೆಳೆಸಲು ಸಂಘಗಳು ಮುಂದಾಗಬೇಕು ಎಂದು ನಂಜಾವಧೂತ ಸ್ವಾಮೀಜಿ ಹೇಳಿದರು. ಈ ವೇಳೆ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕೆವಿ ಶಂಕರಪ್ಪ, ವಿಶ್ವ ಒಕ್ಕಲಿಗರ ಸಂಸ್ಥಾನದ ನಿಶ್ಚಲಾನಂದನಾಥ ಸ್ವಾಮೀಜಿ, ವಿಧಾನ ಪರಿಷತ್ ಸದಸ್ಯ ಎಂಎಲ್ ಅನಿಲ್ ಕುಮಾರ್, ವಿಧಾನ ಪರಿಷತ್ ಮಾಜಿ ಅಧ್ಯಕ್ಷ ಇಂಚರ ಗೋವಿಂದರಾಜು, ಡಿಐಜಿಪಿ ಡಿ ದೇವರಾಜ್, ಜೆಡಿಎಸ್ ಮುಖಂಡ ಸಿಎಂಆರ್ ಶ್ರೀನಾಥ್, ಗುತ್ತಿಗೆದಾರ ಕೃಷ್ಣಾರೆಡ್ಡಿ, ಸಿಎಂಆರ್ ಶ್ರೀನಾಥ್, ಕೋನಪ್ಪರೆಡ್ಡಿ ಮತ್ತಿತರರು ಭಾಗವಹಿಸಿದ್ದರು. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಸ್ನೇಹಿತನ ಮದುವೆ ಮುಗಿಸಿಕೊಂಡು ವಾಪಸ್ ತೆರಳುತ್ತಿದ್ದ ವೇಳೆ ಗೂಡ್ಸ್ ಹಾಗೂ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಇಬ್ಬರು ಸವಾರರು ತೀವ್ರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಫಸ್ಟ್ ಏಡ್ ಮಾಡಿ, ಬ್ಲೀಡಿಂಗ್ ಸ್ಟಾಪ್ ಮಾಡಿಸಿ ಒಂಚೂರು. ಗುಡಿಬಂಡೆ ತಾಲೂಕಿನ ಮಾಚಹಳ್ಳಿ ಕೆರೆ ಬಳಿ ಗೂಡ್ಸ್ ಆಟೋ ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದೆ. ಅಪಘಾತದಲ್ಲಿ ಇಬ್ಬರು ಸವಾರರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರನ್ನು ಪಾತಪಾಳ್ಯ ಮೂಲದ ರಾಜು ಮತ್ತು ಪ್ರಕಾಶ್ ಎಂದು ಗುರುತಿಸಲಾಗಿದೆ. ಇಬ್ಬರು ಸ್ನೇಹಿತನ ಮದುವೆಗಾಗಿ ಗುಡಿಬಂಡೆಗೆ ಬಂದಿದ್ದರು. ಮದುವೆ ಮುಗಿಸಿ ಬಾಗೇಪಲ್ಲಿ ಮಾರ್ಗವಾಗಿ ಬೈಕ್ನಲ್ಲಿ ತೆರಳುತ್ತಿದ್ದ ವೇಳೆ ಎದುರಿನಿಂದ ಬಂದ ಗೂಡ್ಸ್ ಆಟೋ ನೇರವಾಗಿ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಸವಾರರಿಬ್ಬರಿಗೂ ತೀವ್ರ ಗಾಯಗಳಾಗಿವೆ. ತಕ್ಷಣವೇ ಗಾಯಾಳುಗಳನ್ನು ಗುಡಿಬಂಡೆ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಪ್ರಥಮ ಚಿಕಿತ್ಸೆ ನೀಡಲಾಗಿದೆ. ಆದರೆ ಪರಿಸ್ಥಿತಿ ಗಂಭೀರವಾಗಿದ್ದರಿಂದ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ. ಘಟನೆ ಸಂಬಂಧ ಗುಡಿಬಂಡೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಚಿನ್ನಕಾಯಲಪಲ್ಲಿ, ಬಾಗೇಪಲ್ಲಿ ತಾಲೂಕು. 23 ವರ್ಷಗಳಿಂದ ನಿರಂತರವಾಗಿ ಸಾವಿರಾರು ಸಾಮೂಹಿಕ ವಿವಾಹಗಳನ್ನು ನಡೆಸ್ತಾ ಬಂದಿರುವ ಬಡವರ ಬಂಧು, ಸಮಾಜ ಸೇವಕ, ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸಾರಥ್ಯದಲ್ಲಿ ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವ ದಿನಾಂಕ 26/8/2026 ಬುಧವಾರ ಬೆಳಿಗ್ಗೆ 9 ಗಂಟೆಯಿಂದ. ಸ್ಥಳ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಾಲಯ ಆವರಣ, ಶ್ರೀ ಕ್ಷೇತ್ರ ಗಡಿದಂ, ಬಾಗೇಪಲ್ಲಿ. ಉಚಿತ ಸಾಮೂಹಿಕ ವಿವಾಹ ಮಹೋತ್ಸವದಲ್ಲಿ ಮದುವೆಯಾಗುವ ಜೋಡಿಗೆ ಉಡುಗೊರೆಯಾಗಿ ಸೀಮೆ ಹಸು ನೀಡಲಾಗುವುದು. ಅಲ್ಲದೆ ಎಸ್ಸಿ/ಎಸ್ಟಿ ವಧುವರರಿಗೆ ಸರ್ಕಾರದಿಂದ 50,000 ರೂಪಾಯಿ ಪ್ರೋತ್ಸಾಹಧನ ಕೊಡಿಸಲಾಗುವುದು. ನೋಂದಣಿಗಾಗಿ ಸಂಪರ್ಕಿಸಿ ಶ್ರೀ ಎಸ್ಎನ್ ಸುಬ್ಬಾರೆಡ್ಡಿ ಚಾರಿಟಬಲ್ ಟ್ರಸ್ಟ್, ಕಚೇರಿ, ಬಾಗೇಪಲ್ಲಿ ಟೌನ್.
ತಿರುಪತಿ ತಿರುಮಲ ಸಮಿತಿ ವತಿಯಿಂದ ಶ್ರೀ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸಹಸ್ರ ಸಂಖ್ಯೆಯಲ್ಲಿ ಬನ್ನಿ ವಿವಾಹ ಮಹೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ: ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಗುಡಿಬಂಡೆ ತಾಲೂಕು ಕೇಂದ್ರ ಸ್ಥಾನದಲ್ಲಿ ಸರ್ಕಾರಿ ಸಾರಿಗೆ ಬಸ್ ಘಟಕ ಸ್ಥಾಪನೆಗಾಗಿ ಜಮೀನು ನಿಗದಿ ಮಾಡಿ ಅನೇಕ ವರ್ಷಗಳು ಕಳೆದರೂ ಸಹ ಸಾರಿಗೆ ಘಟಕ ನಿರ್ಮಾಣ ಮಾಡುವಲ್ಲಿ ಸರ್ಕಾರ ಹಾಗೂ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ಆಗಸ್ಟ್ 25ರಂದು ಗುಡಿಬಂಡೆ ತಾಲೂಕು ಬಂದ್ ಮಾಡುವುದಾಗಿ ಸಾರಿಗೆ ಘಟಕ ಸ್ಥಾಪನಾ ಹೋರಾಟ ಸಮಿತಿಯಿಂದ ಘೋಷಣೆ ಮಾಡಿದ್ದಾರೆ. ಗುಡಿಬಂಡೆ ಪಟ್ಟಣದಲ್ಲಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸಾರಿಗೆ ಬಸ್ ಡಿಪೋ ಘಟಕ ಸ್ಥಾಪನಾ ಹೋರಾಟ ಸಮಿತಿಯಿಂದ ಆಯೋಜಿಸಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಹೋರಾಟ ಸಮಿತಿಯ ಅಧ್ಯಕ್ಷ ಜಿವಿ ಗಂಗಪ್ಪ ಮಾತನಾಡಿ, ಕೊಂಡಾವಲಹಳ್ಳಿ ಬಳಿ ಸರ್ಕಾರಿ ಸಾರಿಗೆ ಬಸ್ ಘಟಕವನ್ನು ಸ್ಥಾಪನೆ ಮಾಡಲು ಸುಮಾರು 10 ಎಕರೆಯಷ್ಟು ಜಮೀನು ಮಂಜೂರು ಮಾಡಲಾಗಿದೆ. ಆದರೆ ಆ ಜಮೀನು ಮಂಜೂರಾಗಿ ಸುಮಾರು 9 ವರ್ಷಗಳು ಕಳೆದಿದೆ. ಆದರೆ ಇದುವರೆಗೂ ಸಾರಿಗೆ ಘಟಕವನ್ನು ಸ್ಥಾಪನೆ ಮಾಡಲು ಸರ್ಕಾರ ಅಧಿಕಾರಿಗಳು ಮೀನಾಮೇಷವನ್ನ ಮಾಡುತ್ತಿದ್ದಾರೆ. ಸರ್ಕಾರ ಯಾವಾಗ ನಮ್ಮ ತಾಲೂಕಿನಲ್ಲಿ ಸಾರಿಗೆ ಘಟಕವನ್ನ ಸ್ಥಾಪನೆ ಮಾಡಲು ಮುಂದಾಗುತ್ತೆ ಅದುವರೆಗೂ ನಿರಂತರವಾಗಿ ಹೋರಾಟವನ್ನ ಮಾಡುತ್ತಲೇ ಇರುತ್ತೇವೆ. ನಾವು ಮೊದಲ ಸಲ ಗುಡಿಬಂಡೆ ತಾಲೂಕನ್ನ ಬಂದ್ ಮಾಡಿದಾಗ ಸ್ಥಳಕ್ಕೆ ಬಂದು ಶಾಸಕ ಸುಬ್ಬಾರೆಡ್ಡಿ ಅವರು ಆಶ್ವಾಸನೆಯನ್ನ ನೀಡಿದ್ರು. ಘಟಕ ಸ್ಥಾಪನೆ ಆಗದೇ ಇದ್ರೆ ನಾನು ನಿಮ್ಮ ಜೊತೆ ಹೋರಾಟಕ್ಕೆ ಬರುತ್ತೇನೆ ಎಂದು ಭರವಸೆಯನ್ನ ನೀಡಿದ್ರು. ಅದರಂತೆ ಅವರಿಗೂ ಸಹ ಮನವಿ ಮಾಡಿ ಬಂದ್ಗೆ ಸಹಕರಿಸಲು ಮನವಿ ಮಾಡುತ್ತೇವೆ ಎಂದು ಹೇಳಿದ್ರು. ನಾವು ಘಟಕ ಬೇಕು ಅಂತ ಪ್ರತಿ ನಾವು ವರ್ಷ ಮಾಡ್ತಿದ್ವಿ. ಕರೋನಾ ಟೈಮಲ್ಲಿ ಸ್ವಲ್ಪ ಜಾಗ ಏನಿತ್ತು, ರಮೇಂದ್ರ ರೆಡ್ಡಿ ಅವರು ಮಿನಿ ಘಟಕ ಮಾಡಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟರು. ಅದಾಗಲಿಲ್ಲ. ಆಮೇಲೆ ನಿರಂತರ ನಾವು ತೀವ್ರ ಸ್ವರೂಪದ ಒಂದು ಗುಡಿಬಂಡೆ ಬಂದಿದ್ರೆ ಆಗಿನ ಶಾಸಕರು ಎಸ್ ಎನ್ ಸುಬ್ಬಾರೆಡ್ಡಿ ಅವರೇ ಆಗಿದ್ರು. ಮತ್ತೆ ಬಂದು ಅವರು ನೋಡಪ್ಪ ನೀವು ವಾಪಸ್ ತಗೊಳ್ರಿ, ಅದು ಟಿಪ್ಪು ಆಗದೇ ಇದ್ರೆ ನಾನು ನಿಮ್ಮ ಜೊತೆ ಬರ್ತೀನಿ ಅಂತ ಕೂಡ ಹೇಳಿದರು. ನಿಮ್ಮ ಜೊತೆ ಹೋರಾಟಕ್ಕೆ ಬರ್ತೀನಿ ಕೂಡ ಹೇಳಿದರು. ತಾಲೂಕು ವ್ಯಾಪಾರಸ್ಥರ ಸಂಘದ ಅಧ್ಯಕ್ಷ ಲಕ್ಷ್ಮೀಪತಿ ಮಾತನಾಡಿ, ನಮ್ಮ ಗುಡಿಬಂಡೆ ತಾಲೂಕಿಗೆ ಸಾರಿಗೆ ಘಟಕವನ್ನ ಸ್ಥಾಪನೆ ಮಾಡುವಲ್ಲಿ ಜನಪ್ರತಿನಿಧಿಗಳು ಗಮನ ಹರಿಸುತ್ತಿಲ್ಲ. ಇದರಿಂದ ತಾಲೂಕಿನ ಸಾರ್ವಜನಿಕರ ಸಂಚಾರಕ್ಕೆ ಸಾರಿಗೆ ಬಸ್ಗಳ ಸಂಖ್ಯೆ ತುಂಬಾ ಕಡಿಮೆ ಇವೆ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ತಾಲೂಕಿಗೆ ಸಾರಿಗೆ ಬಸ್ಗಳಿಗಾಗಿ ಈಗ ಹೋರಾಟವನ್ನ ಮಾಡುವಂತಹ ಅನಿವಾರ್ಯವೂ ಇಲ್ಲ. ನಮ್ಮ ತಾಲೂಕಿನಲ್ಲಿ ಮಾತ್ರ ಸಾರಿಗೆ ಬಸ್ಗಳಿಗಾಗಿ ನಿರಂತರವಾಗಿ ಆತಂಕ ಪಡುವಂತಾಗ್ತಿದೆ ಎಂದು ಹೇಳಿದ್ರು. ಈ ಸಂದರ್ಭದಲ್ಲಿ ಸರ್ಕಾರಿ ಸಾರಿಗೆ ಬಸ್ ಘಟಕ ಸ್ಥಾಪನಾ ಹೋರಾಟ ಸಮಿತಿ ಮುಖಂಡರಾದ ಶ್ರೀನಿವಾಸ್ ಯಾದವ್, ಅಮಾನಿ ಬೈರಸಾಗರ, ಶಫೀವುಲ್ಲಾ, ಫಯಾಜ್, ಉಪ್ಪಾರಹಳ್ಳಿ ಶ್ರೀನಿವಾಸ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ನಿನ್ನೆ ಉದ್ಘಾಟನೆಗೊಂಡ ಅಂಬೇಡ್ಕರ್ ಭವನ ಕಾರ್ಯಕ್ರಮಕ್ಕೆ ಜಿಲ್ಲಾಡಳಿತ ಶಿಷ್ಟಾಚಾರ ಗಾಳಿಗೆ ತೂರಿದೆ. ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದಂತೆ ಸರ್ಕಾರಿ ಜಮೀನನ್ನ ಖಾಸಗಿ ಟ್ರಸ್ಟ್ ಒಂದಕ್ಕೆ ನೀಡಲು ಸರ್ಕಾರ ಸುಳ್ಳು ವರದಿ ನೀಡಿ ಕೋಟ್ಯಾಂತರ ರುಗಳ ವಂಚನೆಗೆ ಸಹಕರಿಸಿದ ಡಿಸಿಎಂ ಆಗಮನಕ್ಕೆ ರಾಜಕಾರಣಿಗಳಂತೆ ಜಾಹೀರಾತು ಫಲಕದಲ್ಲಿ ತನ್ನ ಭಾವಚಿತ್ರ ಹಾಕಿಸಿಕೊಂಡು ಪೋಸ್ ನೀಡಿರುವ ಡಿಸಿ ಪ್ರಭುರವರನ್ನ ಕೂಡಲೇ ಅಮಾನತಲ್ಲ ವಜಾ ಮಾಡಬೇಕೆಂದು ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ಮಾಜಿ ಶಾಸಕ ಕೆ ಕೃಷ್ಣಾರೆಡ್ಡಿ ಒತ್ತಾಯಿಸಿದರು. ನಾನು 35 ವರ್ಷ ರಾಜಕೀಯದಲ್ಲಿ ಈಗ ಅವ್ರ ಜಾಗ ಅಲ್ಲ,
ಸರ್ಕಾರಿ ಜಾಗದಲ್ಲಿ ಇಟ್ಟಿರ್ತಕ್ಕಂಥ ಪುತ್ಥಳಿಯನ್ನು ಅಂಬೇಡ್ಕರ್. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಮಾಜಿ ಶಾಸಕ ಜೆಡಿಎಸ್ ಪಕ್ಷದ ಕೋರ್ ಕಮಿಟಿ ಅಧ್ಯಕ್ಷ ಜೆಕೆ ಕೃಷ್ಣಾರೆಡ್ಡಿ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ಎಕರೆಗಟ್ಟಲೆ ಸರ್ಕಾರಿ ಜಮೀನು ಕಬಳಿಸಿ ಟ್ರಸ್ಟ್ ಮಠಗಳ ಹೆಸರಿನಲ್ಲಿ ಮಾರಾಟ ಮಾಡಿಕೊಂಡು ಕೋಟಿಗಟ್ಟಲೆ ದುಡ್ಡು ಹೊಡೆಯುತ್ತಿರುವ ಎಂಸಿ ಸುಧಾಕರ್ಗೆ ಡಿಸಿ ಸಪೋರ್ಟ್ ಆಗಿ ನಿಂತು ಸರ್ಕಾರಕ್ಕೆ ಸುಳ್ಳು ವರದಿ ನೀಡಿ ಸರ್ಕಾರಿ ಜಮೀನು ಕಬಳಿಸುತ್ತಿದ್ದಾರೆ. ನಿನ್ನೆ ಉದ್ಘಾಟನೆಗೊಂಡ ಅಂಬೇಡ್ಕರ್ ಭವನ ಕಟ್ಟಡ ಶಂಕುಸ್ಥಾಪನೆ ಮಾಡಿದ್ದು ನಾನು ನನ್ನ ಶಾಸಕರ ಅವಧಿಯಲ್ಲೇ 4 ಕೋಟಿ ಅನುದಾನ ಹಾಕಿ ಪ್ರಾರಂಭಿಸಿದ್ದು. ಆದರೆ ನಿನ್ನೆ ಉದ್ಘಾಟನೆಗೆ ಮಾತ್ರ ನಾಮಫಲಕ ಹಾಕಿಸಿ ಶಂಕುಸ್ಥಾಪನೆ ಬೋರ್ಡ್ ನಾಪತ್ತೆ ಮಾಡಿದ್ದಾರೆ. ಒಬ್ಬ ರಾಜಕಾರಣಿಯಂತೆ ಡಿಸಿ ನಗರಸಭೆ ಅಧಿಕಾರಿಗಳ ಭಾವಚಿತ್ರ ಸಮೇತ ಡಿಸಿಎಂಗೆ ಸ್ವಾಗತ ಕೋರಿ ತಾಲೂಕು ಆಡಳಿತ ನಗರಸಭೆ ಇಲಾಖೆಯಿಂದ ಫ್ಲೆಕ್ಸ್ ಹಾಕಿಸಿಕೊಂಡಿರುವುದು ನನ್ನ ಜೀವಮಾನದಲ್ಲೇ ಇದೇ ಮೊದಲು ನೋಡಿದ್ದು. ಇಂತಹ ಸ್ಥಿತಿಗೆ ಅಧಿಕಾರಿಗಳು ಇಳಿದಿದ್ದಾರೆ. ಇದಲ್ಲದೆ ಎಂಸಿ ಸುಧಾಕರ್ ಸಚಿವ ಸ್ಥಾನ ಇಳಿದು 2 ತಿಂಗಳಾದರೂ ಜಿಲ್ಲಾಡಳಿತ ಭವನದಲ್ಲಿ ಅವರ ನಾಮಫಲಕ ತೆಗೆಸದೆ ಅವರಿಗೆ ನಿಷ್ಠೆ ತೋರುವ ಕೆಲಸ ಮಾಡಿದ್ದಾರೆ. ಸರ್ಕಾರಕ್ಕೂ ಉನ್ನತ ಶಿಕ್ಷಣ ಸಚಿವ, ಉಸ್ತುವಾರಿ ಸಚಿವ ಎಂತಲೇ ಕೆಲವು ಇಲಾಖೆಗಳಿಗೆ ರಿಪೋರ್ಟ್ ಕಳಿಸಿದ್ದಾರೆ. ಇಂತಹ ಡಿಸಿಯನ್ನ ನಾವು ಇಟ್ಟುಕೊಂಡ್ರೆ ಮುಂದೆ ಡಿಸಿ ಕಚೇರಿಯನ್ನೇ ಮಾರಿಬಿಟ್ರೂ ಅಚ್ಚರಿಯಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಜೆಕೆ ಕೃಷ್ಣಾರೆಡ್ಡಿ, ಮೊದಲು ಅವರನ್ನ ವಜಾ ಮಾಡಬೇಕು, ಇಲ್ಲವಾದರೆ ಡಿಸಿ ಕಚೇರಿ ಬಾಗಿಲಲ್ಲೇ ಧರಣಿಗೆ ಕುಳಿತುಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಮೊದಲನೇ ಬಾರಿಗೆ ನೋಡ್ತಾ ಇರ್ತಕ್ಕಂಥದ್ದು, ನಾನು ಪ್ರಥಮ ಬಾರಿಗೆ, ನಾನು 35 ವರ್ಷ ರಾಜಕಾರಣದಲ್ಲಿದ್ದೇನೆ. ಮೊದಲನೇ ಬಾರಿಗೆ ಅಧಿಕಾರಿಗಳು, ತಹಸೀಲ್ದಾರರು, ಇವರು ಕಮಿಷನರು, ಇಒ ಮತ್ತು ಜಿಲ್ಲಾಧಿಕಾರಿ, ಯಾರೋ ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಬೇರೆ ಬೇರೆ ಕಾರ್ಯಕರ್ತರುಗಳು ಆ ಫ್ಲೆಕ್ಸ್ಗಳು ಹಾಕೊಳ್ತಾರಲ್ಲ, ಈ ರೀತಿ ಫ್ಲೆಕ್ಸ್ಗಳನ್ನು ನೋಡಿರ್ತಕ್ಕಂಥದ್ದು ಮೊದಲನೇ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಬ್ಬ ಜಿಲ್ಲಾಧಿಕಾರಿಗಳು ಈ ಮಟ್ಟಕ್ಕೆ ಇಳಿತಾರೆ ಅಂತ ಹೇಳಿದ್ರೆ, ಬಹುಶಃ ಇವೆಲ್ಲ ನಡೆ ನುಡಿಗಳನ್ನ ನೋಡಿದಾಗ ನಿಜವಾಗ್ಲೂ ಕೂಡ ಇವರಿಗೆ ಜಿಲ್ಲೆಯನ್ನ, ಇವತ್ತು ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಜಾಗಗಳನ್ನ ಮಾರಾಟಕ್ಕೆ ಇಟ್ಟಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ನಮ್ಮೆಲ್ಲರೂ ಕೂಡ ಗಮನಕ್ಕೆ ಬರ್ತಾ ಇದೆ. ಹಾಗಾಗಿ ನಾನು ಇವತ್ತು ಕರ್ನಾಟಕ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತೇನೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ, ಕರ್ನಾಟಕ ಸರ್ಕಾರಕ್ಕೂ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಇಂಥ ನಾಲಾಯಕ ಜಿಲ್ಲಾಧಿಕಾರಿಗಳನ್ನ ಕೂಡಲೇ ಇವರನ್ನ ಅಮಾನತು ಮಾಡೋದಲ್ಲ, ವಜಾ ಮಾಡಬೇಕು ಅನ್ನುವಂಥದ್ದನ್ನ ಇವತ್ತು ಈ ಸಂದರ್ಭದಲ್ಲಿ ನಾನು ಕರ್ನಾಟಕ ಸರ್ಕಾರಕ್ಕೆ ಇವತ್ತು ಒತ್ತಾಯ ಮಾಡ್ತಾ ಇದ್ದೇನೆ. ಸುದ್ದಿಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತಮುನಿಯಪ್ಪ, ಕಾರ್ಯಾಧ್ಯಕ್ಷ ಕೆಆರ್ ರೆಡ್ಡಿ, ಪ್ರಭಾ ನಾರಾಯಣಗೌಡ, ಅರುಣಮ್ಮ, ಶಾಂತಮೂರ್ತಿ, ಮಂಜುನಾಥ್, ನರಸಿಂಹಮೂರ್ತಿ ಇತರರು ಹಾಜರಿದ್ದರು. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಪ್ರವಾಸಿ ಪ್ರಸಿದ್ಧ ನಂದಿಬೆಟ್ಟ ನೋಡಲು ಬಂದಿದ್ದ ಬೆಂಗಳೂರಿನ ಸುಂದರ ಜೋಡಿಯೊಂದು ಜಗಳ ಮಾಡಿಕೊಂಡು ಬಾಟಲಿಯಿಂದ ಹೊಡೆದಾಡಿಕೊಂಡು ರಕ್ತಸಿಕ್ತವಾಗಿ ಗಾಯಗೊಂಡು ನರಳಾಡ್ತಿದ್ದ ಸಂಗತಿಯನ್ನ ಪ್ರವಾಸಿಗರು ಕಂಡು ಹೌಹಾರಿದ್ದಾರೆ. ಈ ಜಗಳ ಯಾವ ಉದ್ದೇಶಕ್ಕೆ ನಡೆದಿತ್ತೋ, ಇದರ ಹಿಂದೆ ಗಂಡನೇ ಹೆಂಡತಿಯ ಕೊಲೆ ಸಂಚು ರೂಪಿಸಿದ್ನಾ ಅನ್ನೋ ಅನುಮಾನ ಸ್ಪಷ್ಟವಾಗಿದೆ. ಆದರೆ ಇಂತಹ ಘಟನೆ ಬಗ್ಗೆ ಯಾಕೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ನೋಡಿ, ಕೈ ಮತ್ತು ಮುಖದ ಮೇಲೆ ಗಾಜಿನ ಬಾಟಲಿಯಿಂದ ಒಡೆದ ಗಾಯ, ಕೈಯಿಂದ ಸುರಿಯುತ್ತಿರುವ ರಕ್ತದ ಕೈ ಹಿಡಿದು ಸುಸ್ತಾಗಿ ಕುಳಿತಿರುವ ಹೆಂಡತಿ, ಇದೆಲ್ಲ ಕಂಡು ಬಂದಿದ್ದು ಪ್ರವಾಸಿ ಪ್ರಸಿದ್ಧ ನಂದಿಗಿರಿ ಧಾಮದಲ್ಲಿ. ಜೊತೆಯಲ್ಲಿ ನಿಂತ ಈ ಸುಂದರ ಜೋಡಿ ಬೆಂಗಳೂರಿನಿಂದ ನಂದಿಬೆಟ್ಟ ನೋಡಲು ದ್ವಿಚಕ್ರದಲ್ಲಿ ಬಂದಿದ್ರಂತೆ. ಬೆಟ್ಟ ಸುತ್ತಾಡಿ ಬೆಟ್ಟದಲ್ಲಿ ಇರುವ ಮಯೂರ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿದ್ರೋ ಅಥವಾ ತಂಪು ಪಾನೀಯ ಮಾತ್ರ ಸೇವಿಸಿದ್ರೋ ಗೊತ್ತಿಲ್ಲ. ತಾವು ಖರೀದಿಸಿದ ತಂಪು ಪಾನೀಯ ಬಾಟಲೆ ಹೆಂಡತಿ ಮೇಲೆ ಅಟ್ಯಾಕ್ ಮಾಡಲು ಕಾರಣವಾಗುತ್ತೆ ಎಂದು ಅರಿಯದ ಗಂಡನಿ ಜೊತೆಯಲ್ಲಿ ತೆರಳಿದ ಹೆಂಡತಿಗೆ ಅದೇ ಗಾಜಿನ ಬಾಟಲಿಯಿಂದ ಹೊಡೆದು ಕೈಗೆ ಚುಚ್ಚಿ ರಕ್ತ ಗಾಯಗೊಳಿಸಿದ್ದಾನೆ. ಚೆನ್ನಾಗಿ ಥಳಿಸಿ ತನ್ನ ಹೆಂಡತಿಯನ್ನೇ ಗಾಯಗೊಳಿಸಿದ ವ್ಯಕ್ತಿ ಬಹುಶಃ ಗಾಂಜಾ ಮತ್ತಿನಲ್ಲಿ ಇದ್ದನೋ ಏನೋ ಗೊತ್ತಿಲ್ಲ. ಹೆಂಡತಿ ಮೇಲಿನ ಅನುಮಾನವೋ ಅಥವಾ ಕೊಲೆ ಮಾಡುವ ಯತ್ನದಿಂದಲೂ ಈ ಕೆಲಸ ಮಾಡಿದ್ದಾನೋ ಗೊತ್ತಿಲ್ಲ. ಈ ಘಟನೆಯಿಂದ ಸುಸ್ತಾಗಿ ಕುಳಿತಿದ್ದ ಜೋಡಿಯನ್ನ ಕಂಡ ಪ್ರವಾಸಿಗರು ಸ್ಥಳದಲ್ಲಿಯೇ ಒಂದಿಷ್ಟು ಪ್ರಥಮ ಚಿಕಿತ್ಸೆ ನೀಡಿ ಬೆಟ್ಟದ ಮೇಲಿಂದ ಬಸ್ ನಿಲ್ದಾಣದವರೆಗೂ ಕರೆತಂದು ಬಿಟ್ಟಿದ್ದಾರೆ. ಆದರೆ ಆ ನಂತರ ಅವರು ಎಲ್ಲಿಗೆ ಹೋದ್ರು, ಏನಾಯ್ತು ಅನ್ನೋ ಮಾಹಿತಿ ಇಲ್ಲ. ಈ ಬಗ್ಗೆ ನಂದಿಗಿರಿ ಪೊಲೀಸ್ ಠಾಣೆಯಲ್ಲಿ ವಿಚಾರಿಸಿ ಆ ಬಗ್ಗೆ ಯಾವ ದೂರು ಬಂದಿಲ್ಲ. ಅಸಲಿಗೆ ಗಲಾಟೆ ನಡೆದ ಬಗ್ಗೆ ಮಾಹಿತಿಯೇ ಇಲ್ಲ ಎಂದು ಜಾರಿಕೊಂಡಿದ್ದಾರೆ. ಇದೇ ಮಾದರಿಯಲ್ಲಿ ನಂದಿ ಬೆಟ್ಟದಲ್ಲಿ ಇಂತಹ ಅದೆಷ್ಟೋ ಘಟನೆಗಳು ನಡೆಯುತ್ತಾ ಇದ್ರೂ ಯಾರು ಹೇಳೋರು ಕೇಳೋರು ಇಲ್ಲದಂತಾಗಿದೆ.
ಇದೊಂದು ಪ್ರವಾಸಿ ತಾಣವಾಗಿದ್ದು ಸದಾ ನಿಗಾ ಇಡಬೇಕಾದ ಸ್ಥಳ ಇದಾಗಿದ್ದು ಒಬ್ಬ ಪೊಲೀಸರು ಅಲ್ಲಿ ಇರಲಿಲ್ಲವೇ? ಇವತ್ತು ವೀಕೆಂಡ್ ಬೇರೆ ಇದ್ದು ಪ್ರವಾಸಿಗರು ಹೆಚ್ಚಾಗಿ ಬರ್ತಾರೆ ಅಂತ ಗೊತ್ತಿದ್ರೂ ಪೊಲೀಸರನ್ನ ನಿಯೋಜಿಸಿರಲಿಲ್ಲವೇ ಎಂಬುದಕ್ಕೆ ನಂದಿಗಿರಿ ಪೊಲೀಸರೇ ಉತ್ತರ ನೀಡಬೇಕಾಗಿದೆ. ಕ್ಯಾಮರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಕಾರಿನಲ್ಲೇ ದಿಢೀರ್ ಬೆಂಕಿ ಕಾಣಿಸಿಕೊಂಡು ಕ್ಷಣಾರ್ಧದಲ್ಲೇ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ಭೀಕರ ಘಟನೆ ಮುಳಬಾಗಿಲು ನಗರದ ಹೊರವಲಯದಲ್ಲಿ ನಡೆದಿದೆ. ಅದೃಷ್ಟವಶಾತ್ ಕಾರಿನಲ್ಲಿ ಇದ್ದ 5 ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮುಳಬಾಗಿಲು ನಗರದ ಹೊರವಲಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಚಲಿಸುತ್ತಿದ್ದ ಕಾರೊಂದು ಏಕಾಏಕಿ ಹೊತ್ತಿ ಉರಿದ ಘಟನೆ ನಡೆದಿದೆ. ಕಾರಿನಲ್ಲಿದ್ದ ಕುಟುಂಬಸ್ಥರು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಇಲ್ಲದೆ ಪಾರಾಗಿದ್ದಾರೆ. ಬೆಂಕಿ ಹೊತ್ಕೊಂಡ ಕೆಲವೇ ಕ್ಷಣಗಳಲ್ಲಿ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಿಂದ ಮುಳಬಾಗಿಲು ತಾಲೂಕಿನ ತಿಮ್ಮರಾವುತನಹಳ್ಳಿ ಗ್ರಾಮಕ್ಕೆ ದುರ್ಗೇಶ್ ಅನ್ನೋರ ಕುಟುಂಬ ಪ್ರಯಾಣಿಸುತ್ತಿತ್ತು. ಕಾರಿನಲ್ಲಿ ಒಟ್ಟು 5 ಮಂದಿ ಇದ್ರು. ಮುಳಬಾಗಿಲು ನಗರದ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗ್ತಿದ್ದ ವೇಳೆ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಕಾಣಿಸಿಕೊಳ್ತಿದ್ದಂತೆ ಕಾರಿನಲ್ಲಿದ್ದ 5 ಕೂಡಲೇ ಕಾರಿನಿಂದ ಹೊರಬಂದಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಏನ್ ಬ್ರೋ ಇದು? ಕಾಯಿ ಕಾರು ಇಂಡಿಕಾ ನೋಡ್ತಿದ್ದಂತೆ ಟಾಟಾ ಕಂಪನಿಯ ಬೋಲ್ಟ್ ಕಾರು ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದೆ. ಸ್ಥಳಕ್ಕೆ ಅಗ್ನಿಶಾಮಕ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸಿದ್ದಾರೆ. ಘಟನೆಯು ಮುಳಬಾಗಿಲು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದು ಬೆಂಕಿ ಹೊತ್ತಿಕೊಳ್ಳಲು ನಿಖರ ಕಾರಣ ಏನು ಅನ್ನೋದು ಇನ್ನಷ್ಟೇ ತಿಳಿದು ಬರಬೇಕಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಈ ಬಾರಿ ಮಳೆ ಸಂಪೂರ್ಣ ಕೈಕೊಟ್ಟಿದ್ರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ 90% ರೈತರು ಉತ್ತು ಬಿತ್ತು ಮಳೆ ಬೆಳೆ ಮಾಡಲಾಗಿಲ್ಲ. ಮನುಷ್ಯರಿಗೆ ಕುಡಿಯುವ ನೀರಿಗೆ ಹಾಹಾಕಾರ ಉಂಟಾಗಿದ್ರೆ ಅದಕ್ಕಿಂತ ಮುಖ್ಯವಾಗಿ ದನ ಕರುಗಳಿಗೆ ಮೇವಿನ ಸಂಗ್ರಹ ಇನ್ನಷ್ಟು ಕಷ್ಟವಾಗ್ತಿದೆ. ಡೈರಿಗೆ ಹಾಲು ಸರಬರಾಜು ಮಾಡುವ ಉತ್ಪಾದಕರು ಪಶುಗಳ ಸಾಕಾಣಿಕೆ ಕಷ್ಟವಾಗ್ತಿದ್ದು ಹಾಲಿಗೆ ಸರ್ಕಾರವೇ ಬೆಂಬಲ ಬೆಲೆ ಹೆಚ್ಚಿಸಬೇಕೆಂದು ಒತ್ತಾಯಿಸಿ ನಾಳೆ ಜಿಲ್ಲೆಯ ಸಾವಿರಾರು ಹಾಲು ಉತ್ಪಾದಕರಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಚಿಮುಲ್ ನಿರ್ದೇಶಕ ಕೆವಿ ನಾಗರಾಜ್ ತಿಳಿಸಿದ್ದಾರೆ. ಹಾಗಾಗಿ ನಮ್ಮ ಹೋರಾಟ ಇವತ್ತೇನು ನಾಳೆ ಸೋಮವಾರ ದಿವಸ ನಾವು ಕೂಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಲ್ಲ ಹಾಲು ಉತ್ಪಾದಕರು. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ಭೀಕರ ಬರಗಾಲ ಉಂಟಾಗಿದೆ. ಕಾಲಕ್ಕೆ ಮಳೆ ಬೀಳದೆ 90% 95% ರೈತರು, ಸಣ್ಣ ಪುಟ್ಟ ಕೂಲಿಕಾರರು ಉತ್ತು ಬಿತ್ತುವ ಕೆಲಸ ನಿಂತು ಹೋಗಿದೆ. ಬೋರ್ವೆಲ್ಗಳು ಬತ್ತಿ ಹೋಗುತ್ತಿವೆ. ಹಳ್ಳಿಗಳಲ್ಲಿ ಕುಡಿಯುವ ನೀರಿಗೂ ತಾತ್ವಾರ ಉಂಟಾಗುತ್ತಿದೆ. ಇನ್ನು ಡೈರಿಗಳಿಗೆ ಹಾಲು ಕರೆದು ಹಾಕುವ ಉತ್ಪಾದಕರ ಹಸುಗಳಿಗೂ ಮೇವು ನೀರಿನ ಕೊರತೆಯುಂಟಾಗುತ್ತದೆ. ಆದ್ದರಿಂದ ಸರ್ಕಾರ ಪಶು ಆಹಾರ ಬೆಲೆ ಇಳಿಕೆ ಮಾಡಬೇಕು. ಲೀಟರ್ ಹಾಲಿಗೆ 10 ರೂಗಳ ಬೆಂಬಲ ನೀಡಬೇಕು. ಮೇವಿನ ಬ್ಯಾಂಕ್ಗಳನ್ನು ತೆರೆಯಬೇಕೆಂದು ಒತ್ತಾಯಿಸಿ ಇತ್ತೀಚೆಗೆ ಕೋಲಾರದಲ್ಲಿ ನಡೆದ ಮಾದರಿ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗಿದೆ. ನಾಳೆ ಅಂದರೆ ಸೋಮವಾರ ಕನಿಷ್ಠ 5,000 ಜನ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಮ್ಮಿಕೊಳ್ಳಲಾಗಿದ್ದು ಜಿಲ್ಲೆಯಲ್ಲಿರುವ 1,000 ಡೈರಿಗಳಿಂದ ಡೈರಿಗೆ ಕನಿಷ್ಠ ಪಕ್ಷ 10 ಜನರು ಬರುವಂತೆ ಕರೆ ನೀಡಲಾಗಿದೆ. ಹಾಗಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿ ಡಿಸಿ ಮೂಲಕ ಸರ್ಕಾರಕ್ಕೆ ಬರಗಾಲ ಪರಿಹಾರ ಬೇಡಿಕೆ ಇಡಲಾಗಿದೆ ಎಂದು ಚಿಮುಲ್ ನಿರ್ದೇಶಕ ಕೆವಿ ನಾಗರಾಜ್ ತಿಳಿಸಿದರು. ಸೋಮವಾರ ದಿವಸ ನಾವು ಕೂಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಪ್ರತಿನಿಧಿಗಳನ್ನ ಕರ್ಕೊಂಡ್ಬಂದು ನಾವು ಕೂಡ ಒಂದು ಹೋರಾಟ ಮಾಡಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಒಂದು ಮೆಮೊರಾಂಡಮ್ ಅನ್ನು ಕೊಡ್ತಾ ಇದ್ದೀವಿ. ಅದು ದೊಡ್ಡ ಪ್ರಮಾಣದಲ್ಲೇ ಇಡೀ ಜಿಲ್ಲೆಯಾದ್ಯಂತ 1000 ಸಹಕಾರ ಸಂಘಗಳಿದೆ. ನಮ್ಮದು 1000 ಸಹಕಾರ ಸಂಘಗಳಿಂದ 10 ಜನ ಬರಲಿಕ್ಕೆ ಹೇಳಿದ್ವಿ. ನೋಡೋಣ ಎಷ್ಟು ಜನ ಬರ್ತಾರೋ. ಬಹುಶಃ ಒಂದು 5-6 ಸಾವಿರ ಜನಕ್ಕಂತೂ ಕಡಿಮೆ ಇರಲ್ಲ. ಆ ಜನದ ಜೊತೆಯಲ್ಲಿ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಈ ವಿಷಯ ತಿಳಿಸ್ತೀವಿ. ಬರಗಾಲ ಇದೆ, ವಿಶೇಷವಾಗಿ ಮನುಷ್ಯರು ಎಲ್ಲೋ ಒಂದು ಕಡೆ ಊಟ ಮಾಡಿಬಿಡ್ತಾರೆ. ಆದರೆ ನಮ್ಮ ಮೂಕ ಪ್ರಾಣಿಗಳು, ಹಸುಗಳಾಗಲಿ ಎಮ್ಮೆಗಳಾಗಲಿ ಬೇರೆ ದನಗಳಿಗೆ ಬಾಯಿ ಇಲ್ಲ ಹೇಳೋದಕ್ಕೆ. ನಮ್ಗೆ ಹಸು ಆಗ್ತದೆ, ಹುಲ್ಲು ಕೊಡಿ ಅಂತ ಒಬ್ಬ ಫೀಡ್ ಕೊಡಿ ಅಂಥ ದನಗಳಿಗೆ ಇವತ್ತು ಮೇವಿಲ್ಲ, ಫೀಡ್ ಇಲ್ಲ. ಅದನ್ನು ಸರ್ಕಾರ ಮನಗಂಡು ಇವತ್ತು ಏನು ಫೀಡ್ಗೆ ಸಬ್ಸಿಡಿಯನ್ನು ಕೊಡಬೇಕು, ಜೊತೆಗೆ ಹಾಲಿನ ದರವನ್ನು ಕೂಡ ಜಾಸ್ತಿ ಮಾಡಬೇಕು ಅಂತ ನಮ್ಮ ಒತ್ತಾಯ ಇದೆ. ನಾವು ಜಿಲ್ಲಾಧಿಕಾರಿಗಳ ಮುಖೇನ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಕ್ಯಾಮ್ರಾಮನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿಯರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಎಂದು ಬಾಗೇಪಲ್ಲಿ ಪಟ್ಟಣದ ವಿಕಾಸ ಪದವಿ ಕಾಲೇಜಿನ ಆಡಳಿತ ಮಂಡಳಿ ಮುಖ್ಯಸ್ಥ ಪ್ರಾಂಶುಪಾಲ ಪಿಎನ್ ಶಿವಣ್ಣ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಾಜರಾಗಿರುವಂತಹ
ಬಾಗೇಪಲ್ಲಿ ಪಟ್ಟಣದ ವಿಕಾಸ ಪದವಿ ಕಾಲೇಜಿನ ಆವರಣದಲ್ಲಿ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಕ್ರೀಡಾಕೂಟದಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಪ್ರಶಸ್ತಿ ಪತ್ರ ಮತ್ತು ಪಾರಿತೋಷಕಗಳನ್ನು ವಿತರಿಸಿ ಪ್ರಾಂಶುಪಾಲ ಪಿಎನ್ ಶಿವಣ್ಣ ಮಾತನಾಡಿ, ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಲು ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ದೇಹವನ್ನು ಉಲ್ಲಾಸದ ರೀತಿಯಲ್ಲಿ ಇರಿಸುತ್ತದೆ. ಇತ್ತೀಚೆಗೆ ಹಮ್ಮಿಕೊಂಡಿದ್ದ ಪದವಿ ಪೂರ್ವ ಕಾಲೇಜುಗಳ ಕ್ರೀಡಾಕೂಟಗಳಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿನಿಯರು ಗೆಲುವು ಸಾಧಿಸಿದ್ದಾರೆ. ಕ್ರೀಡೆಗಳಲ್ಲಿ ಗೆಲ್ಲಲು ಸತತವಾಗಿ ಅಭ್ಯಾಸ ಮಾಡಬೇಕು, ಗುರಿ ಇರಬೇಕು ಎಂದು ತಿಳಿಸಿದ್ರು. ಕೂಡ ಒತ್ತಡದಿಂದ ನಾವು ಇವತ್ತು ಪ್ರತಿದಿನ ಒತ್ತಡದಲ್ಲಿ ಬದುಕ್ತಾ ಇರ್ತಕ್ಕಂಥ ಜೀವನ ನಡೆಸ್ತಾ ಇದ್ದಾರೆ ವಿದ್ಯಾರ್ಥಿಗಳು. ಇವತ್ತು ತಾಂತ್ರಿಕ ಜೀವನದಲ್ಲಿ, ಇವತ್ತು ಯಾಂತ್ರಿಕ ಜೀವನದಲ್ಲಿ ಒತ್ತಡಕ್ಕೆ ನಾವು ಬಲಿಯಾಗ್ತಾ ಇದ್ದೀವಿ. ಒತ್ತಡದಿಂದ ನಾವು ನಿರ್ಮೂಲನೆ ಆಗಬೇಕಾದ್ರೆ ಕ್ರೀಡೆಗಳು ಬಹಳ ಮುಖ್ಯ. ಕ್ರೀಡೆ ಎಲ್ಲರಿಗೂ ಕೂಡ ಮನರಂಜನೆ ಕೊಡ್ತದೆ. ಮೊನ್ನೆ ವಾಲಿಬಾಲ್ ಆಟವನ್ನು ಗಮನಿಸಿದ್ದೇನಪ್ಪ ಅಂದ್ರೆ ಕ್ರೀಡಾಪಟುಗಳಿಗಿಂತ ಅಲ್ಲಿ ನೋಡ್ತಕ್ಕಂಥ ಕ್ರೀಡಾಭಿಮಾನಿಗಳೇ ಹೆಚ್ಚು ಮನರಂಜನೆ ಆಗಿರ್ತಕ್ಕಂಥದ್ದು ಕೂಡ ನಾವು ಗಮನಿಸಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ಕ್ರೀಡೆಗಳು ಬಹಳ ಮುಖ್ಯ ದೈನಂದಿನ ಜೀವನದಲ್ಲಿ. ಸೊ ಉನ್ನತ ಮಟ್ಟಕ್ಕೆ ಹೇಳಲಿಕ್ಕೆ ಕೂಡ ಕ್ರೀಡೆಗಳು ಬಹಳ ಅತ್ಯವಶ್ಯಕ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಕೂಡ ಇದೇ ಸಂದರ್ಭದಲ್ಲಿ ವಿಶ್ವವಿದ್ಯಾಲಯದ ಬಿಕಾಂ 3ನೇ ಸೆಮಿಸ್ಟರ್ ಪರೀಕ್ಷೆಯಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿನಿಯರಿಗೆ ಕಾಲೇಜಿನ ಉಪನ್ಯಾಸಕಿಯರು ಶಾಲು ಹೊದಿಸಿ ನೆನಪಿನ ಕಾಣಿಕೆಯನ್ನು ವಿತರಿಸಿದರು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಅಧ್ಯಾಪಕರಾದ ಪಿಎನ್ ವೇಣುಗೋಪಾಲ, ಟಿ ಸಂಜಯ್ ಕುಮಾರ್, ಬಿಎನ್ ಶಿವಕುಮಾರ್, ಆನಂದ್, ಎ ಅನಿತಾ, ಆಫ್ರೀನಾ, ನಿವೇದಿತಾ, ಮೇಘನಾ, ಪ್ರವೀಣ್ ಕುಮಾರ್, ಅಜಯ್ ಮತ್ತಿತರರು ಹಾಜರಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. ನಾನು ಅಧಿಕಾರಕ್ಕೆ ಬಂದು 2 ವರ್ಷಗಳಾಗಿದೆ. ನನಗೆ ನೀಡಿರುವ 3 ಕೋಟಿ ಅನುದಾನವನ್ನು ಕೇವಲ ಶಿಕ್ಷಣ ಸಂಸ್ಥೆಗಳಿಗೆ ಮಾತ್ರ ಖರ್ಚು ಮಾಡಲು ಅಧಿಕಾರ ಇರುವುದರಿಂದ ಕ್ಷೇತ್ರದ ವ್ಯಾಪ್ತಿಗೆ ಬರುವ 37 ತಾಲೂಕುಗಳ ಪ್ರತಿ ತಾಲೂಕಿನಲ್ಲಿ 200 ಮಕ್ಕಳಿರುವ ಒಂದೊಂದು ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಬಯಲು ರಂಗಮಂದಿರ ನಿರ್ಮಾಣ ಮಾಡಿಕೊಡುವುದಾಗಿ ಎಂಎಲ್ಸಿ ಹಾಗೂ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷ ಡಿಟಿ ಶ್ರೀನಿವಾಸ್ ತಿಳಿಸಿದರು. ಬೇರೆ ಬೇರೆ ಆಯಾಮಗಳಲ್ಲಿ ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಲ್ಲಿ ಯಾದವ ಸಂಘದ ಯುವ ಕ್ಷೇಮಾಭಿವೃದ್ಧಿ ಸಂಘದಿಂದ ರಾಜ್ಯ ಮಟ್ಟದಲ್ಲಿ ಸಮುದಾಯದ ಮೆರಿಟ್ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಮುದಾಯದ ಜನರನ್ನು ಉದ್ದೇಶಿಸಿ ಮಾತನಾಡಿದ ಎಂಎಲ್ಸಿ ಡಿಟಿ ಶ್ರೀನಿವಾಸ್ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿ, ಜಿಲ್ಲಾ ಕೇಂದ್ರದಲ್ಲಿ ಶ್ರೀಕೃಷ್ಣ ಭವನ ನಿರ್ಮಾಣಕ್ಕೆ 5 ಎಕರೆ ಜಮೀನು ಸರ್ಕಾರ ಮಂಜೂರು ಮಾಡಿದೆ. ಆದರೆ ಅದರ ನಿರ್ವಹಣೆ ಬಿಸಿಎಂ ಇಲಾಖೆ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಮ್ಮ ಸಮುದಾಯದವರು ಅನುಮಾನ ವ್ಯಕ್ತಪಡಿಸುತ್ತಿದ್ದಾರೆ. ನಮ್ಮಲ್ಲಿ ಅದರ ನಿರ್ವಹಣೆಗೆ ಹಣಕಾಸು ಇಲ್ಲದಿರುವುದರಿಂದ ಇಲಾಖೆಯವರೇ ನಿರ್ವಹಣೆ ವಹಿಸಿಕೊಳ್ಳುತ್ತಾರೆ. ಅದರಿಂದ ನಮಗೇನು ಸಮಸ್ಯೆ ಆಗುವುದಿಲ್ಲ. ಆ ಭವನ ನಿರ್ಮಾಣಕ್ಕೆ ಬಯಲು ಸೀಮೆ ಅಭಿವೃದ್ಧಿ ಅನುದಾನದಲ್ಲಿ 5 ಲಕ್ಷ ನೀಡುವುದಾಗಿ ಘೋಷಿಸಿದ್ರು. ಇನ್ನು ನನ್ನ ವ್ಯಾಪ್ತಿಗೆ ಬರುವ 37 ತಾಲೂಕುಗಳಿಗೂ ಒಂದೊಂದು ಶಾಲೆಗೆ ಬಯಲು ರಂಗಮಂದಿರ ನಿರ್ಮಾಣ ಮಾಡಿಸಲು ತೀರ್ಮಾನ ಮಾಡಿದ್ದೇನೆ ಎಂದರು. ಇವತ್ತು ನಮ್ಮ ವೇದಿಕೆ ವತಿಯಿಂದ 12ನೇ ವರ್ಷದ ಪ್ರತಿಭಾ ಪುರಸ್ಕಾರ ನಡೀತಾ ಇದೆ. ಸಾಧಕರಿಗೆ ಸನ್ಮಾನ 2 ಕಾರ್ಯಕ್ರಮ ಇಟ್ಟು ಆ ನಿಟ್ಟಿನಲ್ಲಿ ಇವತ್ತು ಮುಖ್ಯ ಅತಿಥಿಯಾಗಿ ಬಂದಿದ್ದೆ. ನಾವುಗಳು ಸ್ವಾಮೀಜಿಗಳು ಎಲ್ಲ ಗೌರವಾನ್ವಿತ ಸಮಾಜದ ಬಂಧುಗಳು ಬಂದು ಒಂದು ಕಡೆ ಯಾರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರೋಕ್ಕೆ ಯಾದವ ರತ್ನ ಅಲ್ಲ ಪ್ರಶಸ್ತಿ ಕೊಡುವಂಥದ್ದು, SSLC PUC ಹೈಯೆಸ್ಟ್ ಸ್ಕೋರ್ ಮಾಡಿದಂಥ ಮಕ್ಕಳಿಗೆ ಪ್ರತಿಭೆಯನ್ನು ಗುರುತಿಸಿ ಪುರಸ್ಕರಿಸಿದರೆ ಮುಂದಿನ ಭವಿಷ್ಯದಲ್ಲಿ ಅವರ ಬದುಕುಗಳು ರೂಪಿಸ್ಕೊಳ್ಳಲಿಕ್ಕೆ ಯಾವ ಥರ ಶ್ರಮ ಪಡಬೇಕು ಅನ್ನೋ ವಿಚಾರವಾಗಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಯಾದವ ಸಮುದಾಯದ ಗೊಲ್ಲಗಿರಿ ಯಾದವ ನಂದನಾಥ ಸ್ವಾಮೀಜಿ, ಸಮುದಾಯ ಮುಖಂಡ ಕೆಎಂ ಮುನೇಗೌಡ, ಮೊಟ್ಲೂರು ರಘು, ಡಾಕ್ಟರ್ ಮಂಜುಳಾ ರಘು, ಬಾರ್ ಕೌನ್ಸಿಲ್ ದೇವರಾಜ್, ಜಿಲ್ಲಾಧ್ಯಕ್ಷ ಆರ್ ವೆಂಕಟೇಶ್, ರಾಜ್ಯಾಧ್ಯಕ್ಷ ಸುನೀಲ್ ಯಾದವ್, ಸುಧಾಕರ್ ಯಾದವ್, ಅಖಿಲ ಭಾರತ ಮಹಾಸಭಾ ಕಾರ್ಯದರ್ಶಿ ಶ್ರೀನಿವಾಸ್, ವಾಪಸಂದ್ರ ಮೋಹನ್ ಇತರರು ಹಾಜರಿದ್ದರು. ಕ್ಯಾಮ್ರಾಮ್ಯಾನ್ ಅಖಿಲ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಓಂ ಶಕ್ತಿ ದೇವಸ್ಥಾನ ಇಲ್ಲದಿದ್ರೂ ವಾಪಸಂದ್ರದಲ್ಲಿ ಮಹಿಳೆಯರು ಒಂದೆಡೆ ಸೇರಿ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಗಂಜಿ ಉತ್ಸವವನ್ನು ಆಚರಿಸಿಕೊಂಡು ಬರ್ತಿದ್ದಾರೆ. ಮನೆಗಳಲ್ಲಿ ಸಿದ್ಧಪಡಿಸಿದ ಗಂಜಿಯನ್ನು ಮಡಿಕೆಗಳಲ್ಲಿ ತಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಬಳಿಕ ಅದನ್ನ ಮನೆಗೆ ಕೊಂಡೊಯ್ಯುವ ಸಂಪ್ರದಾಯವಿದೆ. ಉತ್ತಮ ಮಳೆ ಬೆಳೆ ಜೊತೆ ನಗರದ ಜನರಿಗೆ ಸುಖ ಸಮೃದ್ಧಿ ದೊರೆಯಲಿ ಎಂಬ ಆಶಯದಿಂದ ಪ್ರತಿ ವರ್ಷ ಈ ಧಾರ್ಮಿಕ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂದು ವಾಪಸಂದ್ರ ಜೆಸಿಪಿ ಮಂಜುನಾಥ್ ತಿಳಿಸಿದರು.
ನಗರದ ವಾಪ್ಸಂದ್ರದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಆವರಣದಲ್ಲಿ ಓಂ ಶಕ್ತಿ 12ನೇ ವರ್ಷದ ಪೂರಂ ಗಂಜಿ ಮಹೋತ್ಸವವನ್ನು ಅತ್ಯಂತ ಶ್ರದ್ಧೆ ಭಕ್ತಿಭಾವದಿಂದ ಆಚರಿಸಲಾಯಿತು. ಶನಿವಾರ ಸಂಜೆ ನಡೆದ ಚಂಡಿಕಾ ಹೋಮದಲ್ಲಿ ಸಹಸ್ರಾರು ಭಕ್ತರು ಪಾಲ್ಗೊಂಡು ದೇವಿಯ ಕೃಪೆಗೆ ಪಾತ್ರರಾದರು. ಭಾನುವಾರ ಬೆಳಗ್ಗೆ ನೂರಾರು ಮಹಿಳೆಯರು ವಾಪ್ಸಂದ್ರದಿಂದ ಗಂಜಿ ಮಡಿಕೆಗಳನ್ನು ಹೊತ್ತು ಮೆರವಣಿಗೆಯಲ್ಲಿ ಪಾಲ್ಗೊಂಡರು. ಮಹಿಳೆಯರು ಭಕ್ತಿಯ ಸಂಕೇತವಾಗಿ ಮಡಿಕೆಗಳಲ್ಲಿ ಗಂಜಿ ತಂದು ವಿಶೇಷ ಪೂಜೆ ಸಲ್ಲಿಸಿದರು. ನಗರದ ಬಿಬಿ ರಸ್ತೆ, ಬಜಾರ್ ರಸ್ತೆ ಹಾಗೂ ಗಂಗಮ್ಮಗುಡಿ ರಸ್ತೆಯ ಮೂಲಕ ಸಾಗಿದ ಮೆರವಣಿಗೆ ವಾಪಸಂದ್ರ ತಲುಪಿತು. ಮೆರವಣಿಗೆಯ ಉದ್ದಕ್ಕೂ ಭಕ್ತರು ದೇವಿಯ ನಾಮಸ್ಮರಣೆ, ಭಜನೆ ಹಾಗೂ ಧಾರ್ಮಿಕ ಆಚರಣೆಗಳ ಮೂಲಕ ಭಕ್ತಿಭಾವ ಮೆರೆದರು. ಈ ಸಂದರ್ಭದಲ್ಲಿ ವಾಪ್ಸಂದ್ರದ ಮುಖಂಡ ಜೆಸಿಬಿ ಮಂಜುನಾಥ್ ಮಾತನಾಡಿ, ನಗರದಲ್ಲಿ ಪ್ರತ್ಯೇಕ ಓಂ ಶಕ್ತಿ ದೇವಸ್ಥಾನ ಇಲ್ಲದಿದ್ದರೂ ವಾಪ್ಸಂದ್ರದಲ್ಲಿ ಮಹಿಳೆಯರು ಒಂದೆಡೆ ಸೇರಿ ಕಳೆದ 12 ವರ್ಷಗಳಿಂದ ನಿರಂತರವಾಗಿ ಗಂಜಿ ಉತ್ಸವವನ್ನು ಆಚರಿಸಿಕೊಂಡು ಬರುತ್ತಿದ್ದಾರೆ. ಮನೆಗಳಲ್ಲಿ ಸಿದ್ಧಪಡಿಸಿದ ಗಂಜಿಯನ್ನು ಮಡಿಕೆಗಳಲ್ಲಿ ತಂದು ಮೆರವಣಿಗೆಯಲ್ಲಿ ಭಾಗವಹಿಸಿ ಬಳಿಕ ಅದನ್ನು ಮನೆಗೆ ಕೊಂಡೊಯ್ಯುವ ಸಂಪ್ರದಾಯವಿದೆ. ಇದರಿಂದ ಮನೆ, ಕುಟುಂಬಕ್ಕೆ, ಸಮಾಜಕ್ಕೆ ಒಳಿತಾಗುತ್ತದೆ ಎಂಬ ನಂಬಿಕೆ ಭಕ್ತರಲ್ಲಿದೆ ಎಂದರು. ಓಂ ಶಕ್ತಿ ದೇವಸ್ಥಾನ ಇಲ್ಲದೇ ಇದ್ರೂ ಇವತ್ತು ಎಲ್ಲ ಭಕ್ತಾದಿಗಳು ಸೇರಿ ಒಂದು ವಿಜೃಂಭಣೆಯಿಂದ ಒಂದು ಗಂಜಿ ಪೂಜೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲರ ಸಹಕಾರ ಕೊಟ್ಟು ಇವತ್ತು ಯಾವುದೇ ರೀತಿ ಇದರಲ್ಲಿ ಭೇದ ಭಾವ, ಜಾತಿ, ಇನ್ನೊಂದು ಮತ್ತೊಂದು ಯಾವುದೇ ಪಕ್ಷ ಆಗಲಿ ಅದರಲ್ಲಿ ಯಾವುದೂ ಇಲ್ಲ. ಎಲ್ಲ ಊರಲ್ಲಿ ಒಂದು ಒಳ್ಳೇದಾಗಬೇಕು, ಒಂದು ಒಳ್ಳೆ ಮಳೆ ಬೆಳೆ ಆಗಬೇಕು ಅನ್ನೋದು ಎಲ್ಲರ ಜನರ ಒಂದು ಆಸೆ. ಅದಕ್ಕೆ ಪ್ರತಿಯೊಬ್ಬರು ಒಂದೊಂದು ಅವ್ರದ್ದೇ ಆದಂಥ ಮಡಿಕೆ ತೊಗೊಂಡ್ಬಂದು ಅದರಲ್ಲಿ ಗಂಜಿ ತೊಗೊಂಡು ಪೂಜೆ ಮಾಡಿಕೊಂಡು ಆ ಗಂಜಿನ ಎತ್ಕೊಂಡು ಹೋಗಿ ಮನೆಯಲ್ಲಿಟ್ಟು ಅದನ್ನು ಸೇವನೆ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅನ್ನೋ ಉದ್ದೇಶದಿಂದ ಪ್ರತಿ ವರ್ಷವೂ ಈ ವರ್ಷವೂ ಅದೇ ರೀತಿ ಗಂಜಿ ಪೂಜೆ ಕಾರ್ಯಕ್ರಮ ಮಾಡ್ಕೊಂಬರ್ತಾವ್ರೆ. ಅವ್ರು ಇದೇ ರೀತಿ ಮಾಡ್ಕೊಂಬಂದ್ರೆ ಎಲ್ಲರ ಸಹಕಾರ ನಮ್ಮದು ಅವ್ರಿಗೆ ಎಲ್ಲರಿಗೂ ಇರುತ್ತೆ ಅನ್ನೋದು ನಮ್ಮ ಇದೊಂದು ಸತಿ ಹೇಳೋದಕ್ಕೆ. ಸುಮಾರು ಒಂದು 12 ವರ್ಷದಿಂದ ಮಾಡ್ಕೊಂಬರ್ತಾವ್ರೆ. ಈ ವರ್ಷವೂ ವಿಜೃಂಭಣೆಯಿಂದ ಮಾಡಿದ್ದಾರೆ. ಅವ್ರು ಪ್ರತಿ ವರ್ಷವೂ ಇದೇ ರೀತಿ ಮಾಡ್ಕೊಂಡೋದ್ರೆ ನಮ್ಮ ಸಹಕಾರ ಪೂರ್ತಿ ಓಂ ಶಕ್ತಿ ಎಲ್ಲ ಇವ್ರಿಗೆ ಭಕ್ತಾದಿಗಳಿಗೂ ಇರುತ್ತೆ. ಓಂ ಶಕ್ತಿ ಮೆರವಣಿಗೆ ಉತ್ಸವ ದೇವರನ್ನು ಹೊತ್ತು ಭಕ್ತರು ಮೆರವಣಿಗೆಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಸುತ್ತಾಡಿಸಿ ಭಕ್ತಿಯಲ್ಲಿ ಮಿಂದೆದ್ದರು. ಸ್ತಬ್ಧಚಿತ್ರ ಮಾದರಿಯಲ್ಲಿ ಓಂ ಶಕ್ತಿ ವಿಗ್ರಹವನ್ನು ಪಲ್ಲಕ್ಕಿಯಲ್ಲಿ ಕೂರಿಸಿ ನೂರಾರು ಮಹಿಳೆಯರು ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಮನಸೋ ಇಚ್ಛೆ ಕುಣಿದಾಡಿಸಿದರು. ಕಾರ್ಯಕ್ರಮದ ಅಂಗವಾಗಿ ಭಕ್ತರಿಗೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿತ್ತು. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೆಸಂದ್ರ, ಚಿಕ್ಕಬಳ್ಳಾಪುರ. ಪೇರೆಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿ ಫಾರ್ಮಾ ಮತ್ತು ಬಿ ಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಜೀವನ್ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕೇಂದ್ರ ಸರ್ಕಾರದ NABH ಮಾನ್ಯತೆ ಪಡೆದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೊದಲ ಆಸ್ಪತ್ರೆ. ಡಾಕ್ಟರ್ IS ರಾವ್ ಸಾರಥ್ಯದಲ್ಲಿ 14 ವರ್ಷಗಳಿಂದ ಆರೋಗ್ಯ ಸೇವೆಯಲ್ಲಿ ಜೀವನ್ ಆಸ್ಪತ್ರೆ. 15,000ಕ್ಕೂ ಹೆಚ್ಚು ಹೆರಿಗೆ ಮಾಡಿಸಿರುವ ಖ್ಯಾತ ಪ್ರಸೂತಿ ತಜ್ಞ ಡಾಕ್ಟರ್ IS ರಾವ್ ನೇತೃತ್ವದಲ್ಲಿ ತಜ್ಞ ವೈದ್ಯರು, ವೈದ್ಯಕೀಯ ಪರಿಣಿತ ಸಿಬ್ಬಂದಿಯೊಂದಿಗೆ ದಿನದ 24 ಗಂಟೆಯೂ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ 50 ಹಾಸಿಗೆಗಳ ಜೀವನ್ ಆಸ್ಪತ್ರೆ ಸಾರ್ವಜನಿಕರ ವಿಶ್ವಾಸಾರ್ಹತೆಗೆ ಪಾತ್ರವಾಗಿದೆ. ಈ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞರು, ಮಕ್ಕಳ ತಜ್ಞ ವೈದ್ಯರು, ಜನರಲ್ ಫಿಸಿಷಿಯನ್, ಶಸ್ತ್ರಚಿಕಿತ್ಸಾ ತಜ್ಞರು, ಮೂಳೆ ವೈದ್ಯರು, ENT ತಜ್ಞರು, ಮೂತ್ರಕೋಶ ತಜ್ಞರು ಹಾಗೂ ನರರೋಗ ತಜ್ಞರ ಸೇವೆ ಲಭ್ಯ ಇದೆ. ಸುಸಜ್ಜಿತವಾದ ಆಪರೇಷನ್ ಕೊಠಡಿಗಳು, ನವಜಾತ ಶಿಶುಗಳಿಗಾಗಿ ತೆರೆದಿರುವ NICUನಲ್ಲಿ ತಜ್ಞ ಮಕ್ಕಳ ವೈದ್ಯರ ಸೇವೆ, CT ಸ್ಕ್ಯಾನ್, ಅತ್ಯಾಧುನಿಕ ಪ್ರಯೋಗಾಲಯ, ಔಷಧಾಲಯ ಸೇವೆಗಳು ದಿನದ 24 ಗಂಟೆಯೂ ಲಭ್ಯ. ಗುಣಮಟ್ಟದ ವೈದ್ಯಕೀಯ ಸೇವೆ ನಮ್ಮ ಆದ್ಯತೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. SIR ಪ್ರಕ್ರಿಯೆಯಲ್ಲಿ ಎಲ್ಲರೂ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು. ಮತದಾನದ ಹಕ್ಕು ಕಳೆದುಕೊಂಡರೆ ಸರ್ಕಾರದ ಸವಲತ್ತುಗಳು ಸಿಗುವುದಿಲ್ಲ. ಅಹಿಂದ ವರ್ಗ ಮತ್ತೆ ಸಂಕಷ್ಟಕ್ಕೆ ಸಿಲುಕಿಕೊಳ್ಳಬಾರದು ಎಂಬುದಷ್ಟೇ ನಮ್ಮ ಉದ್ದೇಶ ಎಂದು
ತುಮಕೂರಿನ ಅಗಳಕೋಟೆಯ ಡಾಕ್ಟರ್ ಎಚ್.ಎಂ. ಗಂಗಾಧರಯ್ಯ ಮೆಮೋರಿಯಲ್ ಹಾಲ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಆಯೋಜಿಸಿದ್ದ ಎಸ್ಐಆರ್ ಇದು ಮತದಾರರ ಪಟ್ಟಿ ಪರಿಷ್ಕರಣೆಯಲ್ಲ, ಮತಾಧಿಕಾರ ಹರಣ ಕುರಿತ ಕಾರ್ಯಾಗಾರದಲ್ಲಿ ಉಪಮುಖ್ಯಮಂತ್ರಿಗಳಾದ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಪಾಲ್ಗೊಂಡು ಮಾತನಾಡಿದರು. 50% ಜನರಿಗೆ ಮಾತ್ರ ಎಸ್ಐಆರ್ ಮಹತ್ವ ಅರ್ಥವಾಗಿದೆ. ಎಸ್ಐಆರ್ ಪ್ರಕ್ರಿಯೆಯನ್ನು ಪ್ರಾಮಾಣಿಕವಾಗಿ ನಡೆಸುವಂತೆ ಮುಖ್ಯಮಂತ್ರಿಗಳು ಪ್ರತಿಯೊಂದು ಸಭೆಯಲ್ಲೂ ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಮತ್ತು ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಚಿಕ್ಕಬಳ್ಳಾಪುರದಲ್ಲಿ ರೌಡಿ ಗ್ಯಾಂಗ್ ಅಟ್ಟಹಾಸ, ಡ್ಯಾನ್ಸ್ ಸೀನು ಗ್ಯಾಂಗ್ ಅಟ್ಯಾಕ್, ರಕ್ಷಣೆ ಕೋರಿ ಬಂದ ಗಾಯಾಳುಗೆ ಭದ್ರತೆ ನೀಡದೆ ಪೊಲೀಸ್ ನಿರ್ಲಕ್ಷ್ಯ. ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ವಾತಾವರಣ ಕೆಟ್ಟಿದೆ, ಕೋಲಾರದಲ್ಲಿ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಸ್ಫಟಿಕ ಮಠದ ಶ್ರೀ ನಂಜಾವಧೂತ ಸ್ವಾಮೀಜಿ. ಸ್ನೇಹಿತನ ಮದುವೆ ಮುಗಿಸಿ ಹಿಂದಿರುಗುತ್ತಿದ್ದಾಗ ಆಟೋ ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ, ಗುಡಿಬಂಡೆ ಬಳಿ ಭೀಕರ ಅಪಘಾತ, ಇಬ್ಬರಿಗೆ ಗಂಭೀರ ಗಾಯ. ಗುಡಿಬಂಡೆಯಲ್ಲಿ ಸ್ಥಾಪನೆಯಾಗದ ಸರ್ಕಾರಿ ಸಾರಿಗೆ ಬಸ್ ಘಟಕ, ಆಗಸ್ಟ್ 25ರಂದು ಗುಡಿಬಂಡೆ ತಾಲೂಕು ಬಂದ್ಗೆ ಸಾರಿಗೆ ಘಟಕ ಸ್ಥಾಪನಾ ಹೋರಾಟ ಸಮಿತಿ ಕರೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.